ಫುಡೀಸ್ ಫ್ಲೈಗೆ ಸ್ವಾಗತ. ನಾನು ಬೆಂಗಳೂರಿನಿಂದ ಟೋಕಿಯೋದವರೆಗೆ ಪ್ರಯಾಣಿಸಿದೆ ಮತ್ತು ಇದು ಜಪಾನ್ ಪ್ರವಾಸದ ಪರಿಚಯ. ಈ ಸುಂದರ ದೇಶವನ್ನ ಒಟ್ಟಾಗಿ ಅನ್ವೇಷಿಸೋಣ. ಎಲ್ಲ ವೆಂಡಿಂಗ್ ಮಿಷಿನ್, ಸಿಮ್ ಕಾರ್ಡ್ಗೂ ವೆಂಡಿಂಗ್ ಮಿಷಿನ್ ಇಟ್ಬಿಟ್ಟವ್ರೆ ಜಪಾನಲ್ಲಿ. ಇವರೆಷ್ಟು ಇಂಪ್ರೂವ್ ಮಾಡಿದ್ದಾರೆ ಇವ್ರ ದೇಶನ ಅಂದರೆ ಇಲ್ಲಿ ನೋಡಿದ್ರೇ ಗೊತ್ತಾಗುತ್ತೆ, ಅಷ್ಟು ಫಾರ್ವರ್ಡ್ ಇದೆ. ಇಲ್ಲೇನು ನೋಡ್ತಾ ಇದ್ದಾರಲ್ಲ ಸಾಲಕ್ಕೆ, ಇದೆಲ್ಲ ವಾಟರ್ ಬಾಟಲ್ಲು ಮತ್ತು ಜ್ಯೂಸ್ ಬಾಟಲ್ಲು ವೆಂಡಿಂಗ್ ಮಿಷಿನ್ಸ್. ವೆಲ್ಕಮ್ ಟು ಟೋಕಿಯೋ. ನೋಡ್ರಿ, ಅಂತೂ ಇಂತೂ ಟೋಕಿಯೋಗೆ ಬಂದ್ವಿ. ತುಂಬ ಲಾಂಗ್ ಫ್ಲೈಟ್ ಇತ್ತು, 16 hours ಜರ್ನಿ. ಬ್ಯಾಂಗ್ಳೂರಿಂದ ಮಲೇಷಿಯಿಂದ ಮತ್ತು ಟೋಕಿಯೋ. ಸೂಪರ್ ಆಗಿದೆ ನೋಡೋದಕ್ಕೆ ಮಾತ್ರ. ಎಂಥ ಹೈ ರೈಸ್ ಬಿಲ್ಡಿಂಗ್ಸು ನೋಡಿ. ಇದು ಟೋಕಿಯೋ ಮೆಟ್ರೋ ಸ್ಟೇಷನ್ನು. ಇದು ಫ್ರೆಂಚ್ ಸ್ಟೈಲಲ್ಲಿ ಕಟ್ಟಿದ್ದಾರಲ್ವ, ಇದೆಲ್ಲ US ಅವ್ರು ಬಿಲ್ಡ್ ಮಾಡಿರೋದು. ಆಗ ನೋಡ್ತಾ ಇದ್ದೀರಲ್ಲ ಎಷ್ಟು ನೀಟಾಗಿ ಮೇಂಟೈನ್ ಮಾಡಿದ್ದಾರೆ ಎಲ್ಲದನ್ನೂ ಅಂತ. ಒಂದೊಂದು ರೋಡು ಕೂಡ ಅಷ್ಟೇ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಮೆಟ್ರೋ ಸ್ಟೇಷನ್ನು ಮತ್ತು ನಿಮಗೆ ರೈಲ್ವೆ ಸ್ಟೇಷನ್ನು ಎರಡು ಅಕ್ಕಪಕ್ಕ ಇರೋದ್ರಿಂದ ಸೂಪರಾಗಿ ಬಿಲ್ಡ್ ಮಾಡಿದ್ದಾರೆ. ಮತ್ತು ಅದ್ರ ಸುತ್ತ ಹೈ ರೈಸ್ ಬಿಲ್ಡಿಂಗ್ಸು ಎಲ್ಲ ಮಾಡ್ರನ್, ಸಖತ್ತಾಗಿದೆ ಅಲ್ಲ ನೋಡೋದಕ್ಕೆ. ಬನ್ನಿ. ಸೊ ನಾವಿವತ್ತು ಟೋಕಿಯೋದ ಮೆಟ್ರೋ ಸ್ಟೇಷನ್ ಹತ್ರ ಇದ್ದೀವಿ. ಸೊ ಟೋಕಿಯೋ ಮೆಟ್ರೋ ಸ್ಟೇಷನ್ನು ಎಲ್ಲರಿಗೂ ತುಂಬ ವಿಚಿತ್ರ ಅನ್ಸುತ್ತೆ. ಸೊ ಮತ್ತೆ ಮುಂಚೆನೆ ಹೋಗ್ಬೇಕಾದ್ರೆ ಯಾವ ರೂಟ್ಗೆ ಹೋಗ್ಬೇಕು, ಎಲ್ಲಿ ಹೋಗ್ಬೇಕಂತ ನಮ್ದೊಂದು ಮ್ಯಾಜಿಕ್ ಇದೆ, ಅದು ತೋರಿಸ್ತೀನಿ ನಿಮಗೆ. ಸದ್ಯಕ್ಕೀಗ ನಾವಿರೋದು ಶಿಂಜುಕು ಮೆಟ್ರೋ ಸ್ಟೇಷನ್ ಹತ್ರ, ಶಿಂಜುಕು ಸ್ಯಾನ್ಕೋಮ್ ಅಂತ. ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಇದೊಂದೇ ನಾವು ಯೂಸ್ ಮಾಡಿರೋದು, ಬಿಟ್ಟರೆ ಟ್ರೈನು, ನಾರ್ಮಲ್ ಟ್ರೈನು. ಬಟ್ ಟ್ಯಾಕ್ಸಿ ತೊಗೊಂಡಿಲ್ಲ, ಬೇರೆ ಯಾವ ಥರದ್ದು ಏನೋ ಪ್ರೈವೇಟ್ ಟ್ಯಾಕ್ಸಿನೂ ಹೈರ್ ಮಾಡಿಲ್ಲ. ಸೊ ಬನ್ನಿ, ಟೋಕಿಯೋದಲ್ಲಿ ಮೆಟ್ರೋದಲ್ಲಿ ಯಾವ ಥರ ಹೋಗೋದು, ಟಿಕೆಟ್ ಯಾವ ಥರ ತೊಗೊಳ್ಳೋದು ಅಂತ ತೋರಿಸ್ತೀನಿ. ಹೋಗೋಣ. ಇದು ಈಗ ಬೇಸ್ಮೆಂಟು. ನಾನು ಆ್ಯಕ್ಚುಲಿ ಇವತ್ತು ಅಕಿಹಾಬಾರಾಗೆ ಹೋಗ್ತಾ ಇದ್ದೀನಿ. ಅಕಿಹಾಬಾರ ಬಂದ್ಬಿಟ್ಟು ಒಂದು ದೊಡ್ಡ ಎಲೆಕ್ಟ್ರಾನಿಕ್ಸ್ ಸಿಗುವಂಥ ಏರಿಯಾ, ನಮ್ಮ SP ರೋಡ್ ಥರ. ಓಕೆನಾ? ಸೊ ನಾನು ಮುಂಚೆನೇ ಸರ್ಚ್ ಮಾಡ್ಕೊಂಡು ಬಂದಿದ್ದೀನಿ ಗೂಗಲಲ್ಲಿ. ಬೆಸ್ಟ್ ಅಂದರೆ ಗೂಗಲ್ ಜೆಮಿನಿಯಲ್ಲಿ ನೀವು ಟೋಕಿಯೋದಲ್ಲಿ ನೀವು ಎಲ್ಲಿಂದ ಎಲ್ಲಿಗೆ ಹೋಗ್ಬೇಕಂತ ಹಾಕಿದ್ರೆ ಯಾವ ಸ್ಟೇಷನಿಂದ ಯಾವ ಸ್ಟೇಷನ್ಗೆ ಹೋಗಬೇಕು, ಎಲ್ಲಿ ಇಳ್ಕೋಬೇಕು, ಯಾವ ಪ್ಲ್ಯಾಟ್ಫಾರ್ಮ್ಗೆ ಹೋಗಬೇಕು, ಎಲ್ಲ ಡೀಟೇಲ್ಸ್ ಬರುತ್ತೆ ರೀ. ನನಗಂತೂ ತುಂಬ ಯೂಸ್ ಆಗದೆ ಗೂಗಲ್ ಜೆಮಿನಿ. ನಾನು ಅದರಲ್ಲೇ ಯೂಸ್ ಮಾಡ್ತಿರೋದು. ನೋಡಿ, ತೋರಿಸ್ತೀನಿ ಬೇಕಾದ್ರೆ. ನಾನು ಹಾಕಿರೋದೀಗ ನೋಡ್ಬೋದು ನೀವು, ಹೌ ಟು ರೀಚ್ ಅಕಿಹಾಬಾರ ಫ್ರಮ್ ಶಿಂಜುಕು ಸ್ಯಾನ್ಕೋಮ್ ಸ್ಟೇಷನ್ ಅಂತ. ಸೊ ಅದು ನನಗೆ ಸಜೆಷನ್ ಕೊಟ್ಟಿದೆ. ಬೋರ್ಡ್ ಟು ಶಿಂಜುಕು ಲೈನು, ಆಮೇಲೆ ಎಕ್ಸಿಟರ್ ಅಟ್ ಇವಾಮೋಟೋ ಸ್ಟೇಷನ್. ಫೇರ್ ಕೂಡ ಅದರಲ್ಲೇ ತೋರಿಸುತ್ತೆ, ಯಾವ ಎಕ್ಸಿಟ್ಗೆ ಹೋಗ್ಬೇಕು, ಎಕ್ಸಿಟ್ A3 ಅಂತ ಅದು ತೋರಿಸುತ್ತೆ. ಫೇರ್ ಬಂದ್ಬಿಟ್ಟು 210 per person. ಈಗ ನಾವು ಶಿಂಜುಕು ಲೈನ್ಗೆ ಹೋಗ್ಬೇಕು. ಸೊ ಶಿಂಜುಕು ಲೈನ್ ಎಲ್ಲಿದೆ ನೋಡಿ, ಇಲ್ಲಿ ಶಿಂಜುಕು ಲೈನ್ ಗ್ರೀನ್ ಲೈನ್ ನೋಡ್ತಾ ಇದ್ದೀರಲ್ವಾ. ಈ ಗ್ರೀನ್ ಲೈನ್ ತಗೊಂಡು ಹೋಗ್ಬೇಕು. ಈ ಗ್ರೀನ್ ಲೈನ್ನೇ ಫಾಲೋ ಅಪ್ ಮಾಡ್ಕೊಂಡು ಹೋಗಿ. ನೆಕ್ಸ್ಟ್ ಗ್ರೀನ್ ಲೈನ್ ಹತ್ತತ್ರ ಹೋಗ್ತಿದ್ದಂಗೆ ನಿಮಗೆ ಟಿಕೆಟ್ ಕೌಂಟರ್ ಸಿಗತ್ತೆ. ಈ ತರ ಇದೇ ಟಿಕೆಟ್ ಕೌಂಟರ್, ಇದೇ ಶಿಂಜುಕು ಲೈನ್. ಇಲ್ಲಿ ಮುಂದೆ ಲೆಫ್ಟ್ ಅಲ್ಲಿ ಹೋಗ್ಬೇಕು, ರೈಟ್ ಅಲ್ಲಿ ಹೋಗ್ಬೇಕು ಶಿಂಜುಕು ಲೈನ್ಗೆ. ಇಲ್ಲಿ ಟಿಕೆಟ್ಸ್ ಕೌಂಟರು, ಟಿಕೆಟ್ಸ್ ನಾವೇ ತಗೋಬೇಕು. ಸೊ ಟಿಕೆಟ್ ಯಾವ ತರ ತಗೊಳ್ಳೋದು ಟೋಕಿಯೋದಲ್ಲಿ ಅಂತ ತೋರಿಸ್ತೀನಿ ನೋಡಿ. ಫಸ್ಟು ಇಂಗ್ಲಿಷ್ ಪ್ರೆಸ್ ಮಾಡಿ. ಓಕೆ, ಇದಲ್ಲ, ಇಲ್ಲೊಂದಿದೆ, ಇದು IC ಕಾರ್ಡ್ದೆ. IC ಕಾರ್ಡ್ ಇಲ್ಲ, ಅಲ್ಲಿ ಮುಂದೆ ಇರುತ್ತೆ ಅನ್ಸುತ್ತೆ. ಇಲ್ಲ, ಅಲ್ಲೂ ಇಲ್ಲ, ಮುಂದೆ ಇರುತ್ತೆ. ಓಕೆ, ಶಿಂಜುಕು ಲೈನ್ ಅಲ್ಲ, ಒಟಾವಾಮ ಏನೋ ಇತ್ತಲ್ಲ, ಏನಪ್ಪ, ಇವಾಮೋಟೋ.
ಇಲ್ಲಿ ಇಳ್ಕೊಂಡ್ರೆ ನೋಡಿ ಮೋಟೋನಾ? IW ಅಂತ ಹೊಡೆದ ತಕ್ಷಣ ಇವಾ ಮೋಟೋ ಇಲ್ಲಿಗೆ ಇಳ್ಕೋಬೇಕು. ಸೊ ಅದನ್ನ ಕ್ಲಿಕ್ ಮಾಡಿ 2 adults ಅಲ್ಲ? 1 ಪೀಸ್ ಮಾತ್ರ ಒಂದಿದೆ ಈಗ. ಸೊ ಇನ್ನೊಂದು ಅಡಲ್ಟ್ ಆಮೇಲೆ ತಗೊಳ್ಳೋಣ, ಪ್ರಾಬ್ಲಮ್ ಇಲ್ಲ. 220 ಹಾಕಮ್ಮ ಅಮೌಂಟ್ ತೋರಿಸ್ತಾ ಇದೆ. ಪರ್ ಪರ್ಸನ್ 220. ಚೇಂಜ್ ತಗೊಳ್ಳೋಣ. ನೋಟ್ ಹಾಕ್ತೀನಿ ನಾನು. ಸೊ ಅಮೌಂಟ್ ಇಲ್ಲಿ ಇನ್ಸರ್ಟ್ ಮಾಡಿ. ಅಮೌಂಟ್ ತಗೊಂತ 1000 rupees ನಾವು ಹಾಕಿರೋದು ತಗೊಂಡಿದೆ. 780 rupees ಚೇಂಜ್ ಬರುತ್ತೆ. 1 ಟಿಕೆಟ್ ಬರುತ್ತೆ. ಟಿಕೆಟ್ ಬಂತ 780 rupees. ಕರೆಕ್ಟ್ ಕೌಂಟ್ ಮಾಡ್ಕೊಮ್ಮ. ಈಗ ಕೌಂಟೇ ಮಾಡೋದ್ರ ಕರೆಕ್ಟ್ ಆಗಿರುತ್ತೆ. ಮತ್ತೆ ಇನ್ನೊಂದು ಟಿಕೆಟ್ ಬೇಕು. ಇನ್ನೊಂದು ಟಿಕೆಟ್ ತಗೋಬೇಕು. 210 ಅಲ್ಲ? ಇಂಗ್ಲಿಷ್ಗೆ ಹೋಗಿ ಇಂಗ್ಲಿಷ್ಗೆ ಹೋಗ್ಬಿಟ್ಟು ಸ್ಟೇಷನ್ ನೇಮ್ ಸರ್ಚ್ ಮಾಡಿ ಇವಾ ಮೋಟೋ EW ಸರಿನಾ ಬಂತು. ಟೋಯ್ ಲೈನ್ ಇವಾ ಮೋಟೋ ಚೋ ಕ್ಲಿಕ್ ಮಾಡಿ 220 rupees ಕಾಯಿನ್ ಹಾಕ್ಬೇಕು. 100 ಬಂತು. ಇನ್ನೊಂದು 100 ಹಾಕಿದೀವಿ. 200 ಆಯ್ತು. ಇನ್ನು 20 ಚೇಂಜ್ ನೋಡಿ. 220 ಹಾಕಿದ್ವಾ ಟಿಕೆಟ್ ಬಂತು. ಇಷ್ಟ ಸಿಂಪಲ್. ಬಾಯ್ ಬಾಯ್. ಸೊ ನೆಕ್ಸ್ಟ್ ಈಗ ಸ್ಟೇಷನ್ ಒಳಗಡೆ ಹೋಗ್ಬೇಕು. ಟಿಕೆಟ್ ಕೊಡಮ್ಮ ನಂದು. ಸೊ ಇದೇ ನೋಡಿ ನನ್ನ ಟಿಕೆಟ್. ಸಿಂಜುಕು ಲೈನ್ಗೆ ಇಲ್ಲೇ ಹೋಗ್ಬೇಕು. ಸೊ ಎಂಟ್ರಿ ತಗೋತೀನಿ ನೋಡಿ. ಇದು ಟೋಯ್ ಲೈನ್, ಟೋಯ್ ಸಿಂಜುಕು ಲೈನ್ ಅಲ್ಲಿ ಬರತ್ತೆ. ಇಲ್ಲ ಹಾಕಿದ್ರೆ ಇಲ್ಲಿ ಬರತ್ತೆ, ಎತ್ಕೊಂಡು ಹೋಗ್ತಾ ಇರು. ಇಲ್ಲಿ ನೋಡಿ ಸಿಂಜುಕು ಲೈನ್ ಇಲ್ಲೇ ಇದೆ. ಕೆಳಗಡೆ ಹೋಗ್ಬೇಕು. ಕೆಳಗಡೆ ಹೋದ್ವಿ. ಮತ್ತೆ ಇಲ್ಲಿ ಡಿಸ್ಪ್ಲೇ ಇಲ್ಲಿ ಕಾಣಿಸ್ತಾ ಇದೆಯಾ ನಿಮಗೆ? ಇಲ್ಲಿಂದ ಎಲ್ಲಿಗೆ ಹೋಗುತ್ತಂತ ಇಲ್ಲೇ ಬಂದ್ಬಿಡುತ್ತೆ. ಲೆಫ್ಟ್ ಅಲ್ಲಿ ಜಾಸ್ತಿ ಜನ ಇದ್ರೆ ಲೆಫ್ಟ್ ಅಲ್ಲಿ ಇರಿ. ಯಾರು ಇಲ್ಲ ಅಂದ್ರೆ ಪರವಾಗಿಲ್ಲ, ಎಲ್ಲಾರು ನಿಂತ್ಕೊಳ್ಳಿ. ಇಲ್ಲಿದೆ ನೋಡಿ ಮ್ಯಾಪ್. ನಮ್ದು S08 ಸ್ಟಾಪ್. ಜನ ನೋಡ್ರಿ ಬಂದ್ರು. ಈಗ ಅರ್ಧ ಜನ ಇಲ್ಲಿ ಟೋಕಿಯೋದಲ್ಲಿ, ಅರ್ಧ ಅಲ್ಲ ಮುಕ್ಕಾಲ್ ಜನನೇ ಅನ್ಕೊಳ್ಳಿ, ಎಲ್ಲರೂ ಸಬ್ವೆ ಒಳಗಡೆ ಅಂದ್ರೆ ಮೆಟ್ರೋ ಅಂಡರ್ ಗ್ರೌಂಡ್ ಇರೋದು ಇಲ್ಲಿ ಸಬ್ವೆ ಒಳಗಡೆನೆ ಜೀವನ ಮಾಡ್ತಾರೆ. ಎಷ್ಟು ಜನ ಇರ್ತಾರೆ. ಇವತ್ತು ಸ್ಯಾಟರ್ಡೆ, ಇವತ್ತು ಕಮ್ಮಿ ಇದೆ. ಬಟ್ ನಾರ್ಮಲ್ ಡೇಸ್ ಅಲ್ಲಿ ನಿಜವಾಗ್ಲೂ ನೀವು ನಿಂತ್ಕೊಳ್ಳಕ್ ಆಗಲ್ಲ, ಅಷ್ಟು ಜನ ಇರ್ತಾರೆ ಗೊತ್ತಾ. ನಾವು ಗೂಗಲ್ ಜೆಮಿನಿ ತೋರಿಸ್ದಂಗೆ ಮೊಟೋಯಾ ವಾಟೋ ಕಡೆ ಹೋಗ್ಬೇಕು. ನಾವು ಮೊಟೋಯಾ ವಾಟೋ ಹೋಗ್ಬೇಕು. ಮೊಟೋಯಾ ವಾಟೋ ಕಡೆಗೆ ಹೋಗ್ಬೇಕು. ಸೊ ಇಲ್ಲಿ ನೋಡ್ತಾ ಇರ್ಬೋದು ಪ್ಲಾಟ್ಫಾರ್ಮ್ ನಂಬರ್ 2. ಇದು ಅಪೋಸಿಟ್ ಸೈಡ್ ಹೋಗುತ್ತೆ. ಇದು ಅಪೋಸಿಟ್ ಸೈಡ್ ಹೋಗುತ್ತೆ. ಗೂಗಲ್ ಜಮೀನಿಯಲ್ಲಿ ನೀಟಾಗಿ ಹೇಳ್ತಾರೆ ಯಾವ ಕಡೆ ಹೋಗೋ ಟ್ರೈನ್ ತಗೋಬೇಕು ಅಂತ. ಓಕೆನಾ? ಯಾವ ಕಡೆಗೆ ಹೋಗೋ ಟ್ರೈನ್ ತಗೋಬೇಕಂತ ಗೂಗಲ್ ಜಮೀನಲ್ಲಿ ಕರೆಕ್ಟ್ ಆಗಿ ಹೇಳ್ತಾರೆ. ಸೊ ಹಾಗಾಗಿ ನಾವು ಟುವರ್ಡ್ಸ್ ಮೊಟೋಯೋ ವಾಟೋ ಆ ಸ್ಟೇಷನ್ ಕಡೆ ಹೋಗ್ಬೇಕು. ಇಲ್ಲಿ ನಾವ್ ಇಲ್ಲಿದ್ದೀವಿ. ಈಗ ಇಲ್ಲಿಂದ ಟ್ರೈನ್ ಮೂವ್ ಆಗುತ್ತೆ ಮೇಲ್ಗಡೆ. ಸೊ ಹಾಗಾಗಿ ನಾವ್ ಇಲ್ಲಿಂದ ಹೋಗ್ಬಿಟ್ಟು ಇಲ್ಲಿ ರೀಚ್ ಆಗ್ಬೇಕು. ನೋಡಿ ಎರಡೇ ಸೆಕೆಂಡ್ ಟ್ರೈನ್ ಬಂದ್ಬಿಡುತ್ತೆ. ಇಲ್ಲಿ ಕಾಯೋಂಗೆ ಇಲ್ಲ. ಬನ್ನಿ ಒಳಗಡೆ ತೋರಿಸ್ತೀನಿ ನಿಮ್ಗೆ ಹೇಗಿದೆ ಅಂತ. ಸೊ ಇದು ನೋಡ್ತಾ ಇದ್ದೀರಲ್ಲ, ಇದು ಒಳಗಡೆ ಹೇಗಿದೆ ಅಂತ. ಈ ಮೆಟ್ರೋ ಅಲ್ಲಿ ಅರ್ಧ ಜನ ಮಲ್ಕೊಂಡಿರ್ತಾರೆ ರೀ ಜಪಾನಲ್ಲಿ. ನೋಡಿ ಅಜ್ಜಿ ಯಾವ ಥರ ಮಲ್ಕೊಂಡಿದೆ ಎಲ್ಲ ನೋಡಿ. ಅವರೊಬ್ರು ಮಲ್ಕೊಂಡಿದ್ದಾರೆ, ಈ ಕಡೆ ಒಬ್ರು ಮಲ್ಕೊಂಡಿದ್ದಾರೆ. ಇವಾಗ ಬಂದ್ವಿ ನೋಡಿ ಇವಾ ಮೊಟೋಚಗೆ. ಸೊ ಇಲ್ಲಿ ಬಂದ್ಮೇಲೆ ಈಗ ನಾವು ಎಕ್ಸಿಟ್ ಆಗ್ಬೇಕು. ಎಕ್ಸಿಟ್ ಯಾವ ಗೇಟು ಅಂತ ಕೂಡ ನಿಮಗೆ ಜಮೀನಲ್ಲಿ ತೋರಿಸುತ್ತೆ. ಅದನ್ನು ತೋರಿಸ್ಬಿಡ್ತೀವಿ ನೋಡಿ. ಎಕ್ಸಿಟ್ ಬಂದ್ಬಿಟ್ಟು A3 ಎಕ್ಸಿಟ್ A3. ಇಲ್ಲಿ A1 ಇಂದ A6 ಎಕ್ಸಿಟ್. ಇಲ್ಲೇ ಮೇಲೆ ಹೋಗ್ಬೇಕು. ಇಲ್ಲಿ ಹಾಕಿದ್ದಾರೆ. ಸೊ ಇಲ್ಲಿ ಮೇಲೆ ಹೋಗಿ ಮೇಲೆ ಹೋದ್ರೆ ನಿಮಗೆ ಎಕ್ಸಿಟ್ ಬರುತ್ತೆ. ಸೀದಾ ನಿಮಗೆ ಎಲ್ಲಿಗೆ ಬೇಕು ಅಲ್ಲಿಗೆ ಹೋಗ್ಬೋದು. ಇಷ್ಟೇ ರೀ, ತುಂಬಾ ಡಿಫಿಕಲ್ಟ್ ಏನಿಲ್ಲ. ಎಲ್ಲರೂ ಹೇಳ್ತಾರೆ ಅಯ್ಯೋ ತುಂಬಾ ಕನ್ಫ್ಯೂಸ್ ಆಗುತ್ತೆ, ಅರ್ಥನೇ ಆಗಲ್ಲ ಆ ತರ ಈ ತರ ಅಂತ. ನಿಜವಾಗ್ಲೂ ನಾನು ಗೂಗಲ್ ಜಮೀನಿಲ್ಲಿ ಹಾಕಿದ ತಕ್ಷಣ
ಎಲ್ಲಿಗೆ ಹೋಗ್ಬೇಕು, ಎಲ್ಲಿ ಇಳಿಬೇಕು, ಎಷ್ಟು ಫೇರು, ಯಾವ ಟ್ರೈನ್ ತಗೋಬೇಕು ಎಲ್ಲ ಬಂದ್ಬಿಡುತ್ತೆ ಇಲ್ಲಿ. ಎಲ್ಲ ಸಬ್ವೆ ನೋಡಿ, ಸಬ್ವೆ ಒಳಗಡೆ ಎಂತ ದುನಿಯಾ ಮಾಡಿರ್ತಾರ ಗೊತ್ತಾ ಇವರು. ಈ ಮಾಲ್ಸ್, ಶಾಪಿಂಗ್ ಏರಿಯಾ ಎಲ್ಲ ಸಬ್ವೆ ಒಳಗಡೆನೆ ಇದೆ. ಇವ್ರದ್ದು ಮೆಟ್ರೋ ಎಲ್ಲ ಅಂಡರ್ ಗ್ರೌಂಡ್, ಓಕೆನಾ. ಇದ್ರ ಮೇಲ್ಗಡೆ ಎಲ್ಲ ಸಿಟಿ ಇದೆ. ಮೇಲ್ಗಡೆ ಏನ್ ನೋಡ್ತಾ ಇದಾರಲ್ಲ ರೂಫ್, ಇದ್ರ ಮೇಲ್ಗಡೆ ಎಂಟೈರ್ ಸಿಟಿ ಇರತ್ತೆ. ಸಬ್ವೆ ಒಳಗಡೆ ನಿಮಗೆ ಫುಲ್ ದುನಿಯಾ ಇದೆ. ನಿಮ್ಗೆ ನೋಡ್ತಾ ಇದ್ದೀರಲ್ಲ A1, A2, A3 ಈ ಕಡೆ ಎಕ್ಸಿಟ್. ಈಗ ಎಕ್ಸಿಟ್ ಆಗ್ಬೇಕು. ಎಕ್ಸಿಟ್ ಆಗ್ಬೇಕಾದ್ರೆ ಮತ್ತೆ ಟಿಕೆಟ್ ತಗೊಂಡ್ಬಿಟ್ಟು ಇನ್ಸರ್ಟ್ ಮಾಡಿದ್ರೆ ಟಿಕೆಟ್ ವಾಪಸ್ ಬರಲ್ಲ ನಮ್ಗೆ. ನೋಡಿ ಈ ತರ ಇರುತ್ತೆ. ಟಿಕೆಟ್ ಹಾಕಿ ಓಪನ್ ಆಯ್ತು, ಹೋಗ್ತಾರೆ. ಎಕ್ಸಿಟ್ A3 ಈ ಕಡೆ ಹೋಗ್ಬೇಕು. A3 ಇಲ್ಲೂ ತೋರಿಸಿದ್ದಾರೆ. ಅಕ್ಕಿಯಬಾರ ಇಲ್ಲಿ ತಗೊಂಡು ಮೇಲ್ ಹೋದ್ರೆ ಸೀದಾ ಅಕ್ಕಿಯಬಾರಾಗ ಹೋಗ್ತೀವಿ. ಸೊ ಸಿಂಪಲ್ ಇದೆ, ಜಾಸ್ತಿ ತಲೆ ಕೆಡಿಸ್ಕೊಳಕ್ ಹೋಗ್ಬಾರ್ದು ಅಷ್ಟೇ. ಲಿಫ್ಟ್ಗಳು ಮಾತ್ರ ಸಖತ್ತಾಗಿ ಮಾಡಿದೆ. ಎಲಿವೇಟರ್ಸ್, ಎಸ್ಕಲೇಟರ್ಸ್ ಹೆಂಗಿದೆ ನೋಡಿ. ಎಲಿವೇಟರ್ಸ್ ಚೆನ್ನಾಗಿದೆ. ಬನ್ನಿ ಹೊರಗಡೆ ಹೋಗ್ಬಿಟ್ಟು ಅಕ್ಕಿಯಬಾರ ಎಕ್ಸ್ಪ್ಲೋರ್ ಮಾಡಿ.